ಕೋಲಾರ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲೊಂದಾದ ಮಾವಿಗೆ ಸೂಕ್ತ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ಇಂದು ಕರೆ ನೀಡಲಾಗಿದ್ದ ಜಿಲ್ಲಾ ಬಂದ್ಗೆ ವ್ಯಾಪಕ ಜನಬೆಂಬಲ ವ್ಯಕ್ತವಾಗಿದೆ. ಮಾವು ಬೆಳೆಗಾರರ ಹೋರಾಟದ ಪರಿಣಾಮ ಶ್ರೀನಿವಾಸಪುರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಸಾಮಾನ್ಯ ಜನಜೀವನದ ಮೇಲೆ ಪರಿಣಾಮ ಬೀರಿತು. ಬೆಳಗ್ಗೆಯಿಂದಲೇ ಶ್ರೀನಿವಾಸಪುರ ಪಟ್ಟಣ ಸಂಪೂರ್ಣ ಸ್ತಬ್ಧಗೊಂಡಿದ್ದು, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದವು. ರಸ್ತೆಗಳಲ್ಲಿ ವಾಹನ ಸಂಚಾರವೂ ವಿರಳವಾಗಿದ್ದು, ಬಂದ್ಗೆ ವ್ಯಾಪಾರಿಗಳು ಹಾಗೂ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿದವು. ಪ್ರತಿಭಟನೆಯ ಭಾಗವಾಗಿ ರೈತರು ಮತ್ತು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಶ್ರೀನಿವಾಸಪುರ ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿದರು. ಇದರಿಂದ ಸುಮಾರು 4 ಕಿಲೋಮೀಟರ್ಗಳಷ್ಟು ವಾಹನಗಳ ಸರತಿ ನಿರ್ಮಾಣವಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತು. ರಸ್ತೆ ತಡೆ ತೆರವುಗೊಳಿಸಲು ಪೊಲೀಸರು ಮುಂದಾದ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಕೆಲಕಾಲ ಮಾತಿನ ಚಕಮಕಿ ಮತ್ತು ನೂಕಾಟ ತಳ್ಳಾಟ ನಡೆದಿದ್ದು, ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಬಳಿಕ ಹಿರಿಯ ಅಧಿಕಾರಿಗಳು ಹಾಗೂ ಮುಖಂಡರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂತು. ಪ್ರತಿಭಟನೆಯಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಭಾಗವಹಿಸಿ ರೈತರ ಬೇಡಿಕೆಗೆ ಬೆಂಬಲ ಸೂಚಿಸಿದರು. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕೋಲಾರ ಅಪರ ಜಿಲ್ಲಾಧಿಕಾರಿ ಮಾತನಾಡಿ, ಮಾವಿಗೆ ಬೆಂಬಲ ಬೆಲೆ ನಿಗದಿಪಡಿಸುವ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೆದಿದ್ದು, ಈ ಸಂಬಂಧ ಅಧಿಕೃತ ಆದೇಶ ಶೀಘ್ರದಲ್ಲೇ ಹೊರಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಅಧಿಕಾರಿಗಳ ಭರವಸೆಯ ಹಿನ್ನೆಲೆಯಲ್ಲಿ ರೈತರು ತಾತ್ಕಾಲಿಕವಾಗಿ ಬಂದ್ ಹಿಂಪಡೆಯುವಂತೆ ಒಪ್ಪಿಗೆ ಸೂಚಿಸಿದರು. ಅಧಿಕಾರಿಗಳ ಭರವಸೆಯ ಹಿನ್ನೆಲೆಯಲ್ಲಿ ರೈತರು ತಾತ್ಕಾಲಿಕವಾಗಿ ಬಂದ್ ಹಿಂಪಡೆಯಲು ಒಪ್ಪಿಗೆ ಸೂಚಿಸಿದರು. ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಮಾತನಾಡಿ, ಮಾವಿನ ಬೆಲೆ ಕುಸಿತದಿಂದ ಜಿಲ್ಲೆಯ ಸಾವಿರಾರು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ರೈತರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಪ್ರತಿ ಟನ್ ಮಾವಿಗೆ ಘೋಷಿಸಿರುವ ಬೆಂಬಲ ಬೆಲೆ ರೈತರಿಗೆ ಸಮರ್ಪಕವಾಗಿಲ್ಲ. ಕನಿಷ್ಠ 10,000 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸುವುದರ ಜೊತೆಗೆ ಪ್ರತಿ ರೈತರಿಂದ 30ರಿಂದ 40 ಟನ್ ಮಾವಿನಕಾಯಿಯನ್ನ ಸರ್ಕಾರವೇ ನೇರವಾಗಿ ಖರೀದಿಸಬೇಕು ಎಂದು ರೈತರು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಮಾವು ಸಂಸ್ಕರಣಾ ಘಟಕಗಳ ಕೊರತೆಯಿಂದ ರೈತರು ನೆರೆಯ ರಾಜ್ಯಗಳ ಖಾಸಗಿ ಕಂಪನಿಗಳನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದ ಕಡಿಮೆ ದರಕ್ಕೆ ಉತ್ಪನ್ನ ಮಾರಾಟ ಮಾಡಬೇಕಾಗುತ್ತಿದೆ ಎಂದು ಆರೋಪಿಸಿದರು. ಇನ್ನು ನಾಳೆಯೊಳಗೆ ಸರ್ಕಾರದಿಂದ ಸ್ಪಷ್ಟ ಆದೇಶ ಹೊರಬರದಿದ್ದರೆ ಬೆಂಗಳೂರಿನಲ್ಲಿ ವಿಧಾನಸೌಧ ಹಾಗೂ ಗಾಂಧಿ ಭವನದ ಮುಂಭಾಗ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಸದ್ಯಕ್ಕೆ ಜಿಲ್ಲಾಡಳಿತದ ಭರವಸೆಯ ಮೇರೆಗೆ ಬಂದ್ ಹಿಂಪಡೆಯಲಾಗಿದ್ದರೂ ಸರ್ಕಾರದ ಮುಂದಿನ ನಿರ್ಧಾರ ಏನಾಗಲಿದೆ ಎಂಬುದರತ್ತ ಜಿಲ್ಲೆಯ ಸಾವಿರಾರು ಮಾವು ಬೆಳೆಗಾರರು ಕಾತುರದಿಂದ ಎದುರು ನೋಡುತ್ತಿದ್ದಾರೆ. ಪ್ರೊಸೀಡಿಂಗ್ಸ್ ಎಲ್ಲ ಬಂದಿದೆ ಸರ್, ನೋ ಇಶ್ಯೂ, ನಾಳೆಗೆ ಕ್ಲಿಯರ್ ಆಗುತ್ತೆ ಸರ್. ಎಸ್ ಸರ್. ನೀವು ಒತ್ತಡ ಹಾಕಬೇಕಾಗಿರೋದು ಸಿಎಂ ಮೇಲೆ, ಯಾಕಂದ್ರೆ ಅವ್ರನ್ನ ಇವತ್ತರೆಗೂ ಮಾಡಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಆಗಿಬಿಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟ್ ಆಗಿಲ್ಲ ಸರ್. ಆಗಿಲ್ಲ ಸರ್. ನಾನು ನೋಡಿದೆ ಸರ್, ರೆಸಲ್ಯೂಷನ್ ಅಷ್ಟೇ ಆಗಿದೆ, ಸೈನ್ ಆಗಿಲ್ಲ. ಹೇಳೋದು ಕೇಳಿ ಸರ್, ನೀವು ಜಾಸ್ತಿ ಇದಾಗಿ ಮಾತಾಡಬೇಡಿ. 4 ದಿನದಿಂದ ಅವರು ಅಫಿಷಿಯಲ್ ಮಧ್ಯಪ್ರದೇಶಲ್ಲಿ ಇದ್ದಾರೆ. ಇವತ್ತು ರಾತ್ರಿಗೆ ಬರ್ತಾರೆ. ಅದೇ ನಾನು ಹೇಳ್ತಾರೆ, ಅವರು ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಜನ ನಾಳೆ ಬೆಳಿಗ್ಗೆ ಬಂದ್ಬಿಡುತ್ತೆ. ಸ್ಟೇಟ್ ಗೌರ್ಮೆಂಟ್ ಮೀಟಿಂಗೇ ಮಾಡಿಲ್ವಲ್ಲ ಇನ್ನ. ಅಲ್ಲ, ಅವರು ಸೆಂಟ್ರಲ್ ಗೌರ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಅಪ್ಪ ಒಂದೇ ಒಂದು ಸೆಕೆಂಡ್, ನಾನು ಈಗ ಎಷ್ಟಾಗಿರೋದು ನಾನೇ ಕಳಿಸಿದ್ದಾರೆ ಬಟ್ 4.3 ಆಗಿರೋದು. ಎಸ್, ಅದು ಏನಂದ್ರೆ ಅದೇ ಒಂದೇ ಒಂದು ರೌಂಡ್ ಮೇಡಮ್. ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಶಾಸಕರ ಬಳಿ ಕೂಡ. ಇವತ್ತು ನಮ್ಗೆ ಇಲ್ಲಿ ಸಮಸ್ಯೆ ಏನಾಗಿದೆ, ಆಂಧ್ರದಲ್ಲೂ 4 ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಆಂಧ್ರ ಸರ್ಕಾರ ಕೂಡ, ಮತ್ತು ಕಂಪನಿಗಳಿಗೆ 8 ರೂಪಾಯಿ ನಿಗದಿ ಮಾಡಿದ್ದಾರೆ. ಅಲ್ಲಿಗೆ 12 ರೂಪಾಯಿ ರೈತರಿಗೆ ಸಿಗ್ತಾ ಇದೆ. ಇಲ್ಲಿ ನಮ್ಮಲ್ಲಿ ಫ್ಯಾಕ್ಟ್ರಿಗಳಿಲ್ಲ, ನಾವು ಆ ಕಂಪ್ನಿಗಳ ಮೇಲೆ ಅವಲಂಬಿತರಾಗಿ ಅವ್ರನ್ನ ಮಾವಿನಕಾಯಿ ತಗೊಳ್ತಾ ಇಲ್ಲ. ಇಲ್ಲಿ ಮಾರ್ಕೆಟಲ್ಲಿ ನಮಗೆ 4 ರೂಪಾಯಿ ಬಿಕ್ರಿ ಆಗ್ತಾ ಇದೆ, ವ್ಯಾಪಾರ ಆಗ್ತಾ ಇದೆ. ಸರ್ಕಾರದಿಂದ ಈಗ 4 ರೂಪಾಯಿ ಕೊಟ್ಟರು ಕೂಡ ನಾವು ಪ್ರೊಡಕ್ಷನ್ ಕಾಸ್ಟ್ ನಮ್ದು ಇವತ್ತೇನು 15 ರೂಪಾಯಿ ಒಂದು ಕೆಜಿಗಿದೆ, ಬಟ್ 8 ರೂಪಾಯಿ ಬಂದರೆ ಪ್ರಯೋಜನಕ್ಕೆ ಆಗಲ್ಲ. ನಾವು ಡಿಮ್ಯಾಂಡ್ ಇಟ್ಟಿರೋದು 10ರಿಂದ 15 ರೂಪಾಯಿ ಕೊಡಲೇಬೇಕು ಅಂತ. ಕನಿಷ್ಠ 10 ರೂಪಾಯಿನ ಈ ಸರ್ಕಾರ ಘೋಷಣೆ ಮಾಡಬೇಕು ಈ ಸಲ ಬೆಂಬಲ ಬೆಲೆ ಅಂತ ನಾವು ಇಟ್ಟಿರೋ ಸರ್.
ಅವರು ಲಾಸ್ಟ್ ಇಯರ್ ಮಾಡ್ದಂಗೆ ಬರೀ 4 ರೂಪಾಯಿ 2 ಪೈಸೆ 4 ರೂಪಾಯಿ 20 ಪೈಸೆ 30 ಪೈಸೆ ಮಾಡಿದ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಲಾಸ್ಟ್ ಟೈಮ್ ಕೂಡ ಏನು ಪ್ರಯೋಜನ ಆಗಲಿಲ್ಲ. ಇಡೀ ಸುಮ್ಮನೆ ನಾವೇನೋ ಒಂದು ಹಸಿದವರಿಗೆ ಒಂದು ತನ್ನ ಕೊಟ್ಟಂಗಾಗಿದೆ. ಅದಕ್ಕೆ ಈ ಪ್ರತಿ ವರ್ಷ ಹಿಂಗೆ ಆಗಿ ನಾವು ಹೋದ ವರ್ಷ ಮತ್ತು ಈ ವರ್ಷ ಕೂಡ ನಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ 10 ರೂಪಾಯಿ ಆಗಲೇಬೇಕು 1 kgಗೆ ಅನ್ನೋದು ನಮ್ಮದು ಡಿಮ್ಯಾಂಡ್ ಇರೋದು. ಅದಕ್ಕೋಸ್ಕರನೇ ಇವತ್ತು ಮತ್ತೆ ಇದನ್ನ ನಾಳೆ ಅನೌನ್ಸ್ ಮಾಡ್ತಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ನಮ್ಮ ಡಿಮ್ಯಾಂಡ್ ಇದೆ, ರೈತರ ಡಿಮ್ಯಾಂಡ್ ಇದೆ ಅದನ್ನು ಫುಲ್ಫಿಲ್ ಮಾಡ್ತಿದ್ರೆ ನಾವು ವಿಧಾನಸೌಧ ಹತ್ರ ಗಾಂಧಿ ಪ್ರತಿಮೆ ಮುಂದೆ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಅದರಲ್ಲಿ ಎರಡನೇ ಮಾತು ಶಾಸಕರು ಮತ್ತು ಪ್ರತಿಭಟನೆ ಏನು ಮಾಡ್ತಾರೆ ರೈತರು ಸುಮಾರು 3 ದಿನ ಹಿಂದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಲ್ರೆಡಿ ಪ್ರೊಸೀಡಿಂಗ್ಸ್ ಆಗಿ 56 ಕೋಟಿ ರಿಲೀಸ್ ಮಾಡೋದು 50% ಸ್ಟೇಟ್ ಗೌರ್ಮೆಂಟ್ 50% ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನು ಅಂತ ಡಿಸಿಷನ್ಸ್ ಆಗಿತ್ತು, ಪ್ರೊಸೀಡಿಂಗ್ಸ್ ಆಗಿತ್ತು. ಕೇಂದ್ರ ಮಂತ್ರಿಗಳು 4 ದಿನ ಮಧ್ಯಪ್ರದೇಶಲ್ಲಿದೆ ಅಫಿಷಿಯಲ್ ಪ್ರೋಗ್ರಾಮ್. ಇವತ್ತು ರಾತ್ರಿಗೆ ಅವ್ರು ವಾಪಸ್ ಬರ್ತಾರೆ. ಇವತ್ತು ರಾತ್ರಿಗೆ ಇಲ್ಲ ನಾಳೆ ಬೆಳಿಗ್ಗೆಗೆ ಸೈನ್ ಆಗುತ್ತೆ. ರಾಜ್ಯ ಸರ್ಕಾರದ ಒತ್ತಾಯ ಮಾಡ್ತಾ ಇದೀವಿ ನಾವು. ಬೆಳಿಗ್ಗೆಯೂ ಕೋಲಾರಲ್ಲಿ ಅದೇ ಒತ್ತಾಯ ಮಾಡಿದ್ದು. ಕೃಷಿ ಮಂತ್ರಿಗಳಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತೊಗೊಂಡು ಇದು ಮಾಡಬೇಕಾಗಿತ್ತು. ಶನಿವಾರನೇ ಮಾಡಬೇಕಾಗಿತ್ತು. ಮೀಟಿಂಗ್ ಮಾಡಿದರೆ ಎಲ್ಲ ಒಳ್ಳೆಯದಾಗ್ತಾಯಿತ್ತು. ಆದರೆ ಇವತ್ತು ಕೋಲಾರಲ್ಲಿ ಪ್ರತಿಭಟನೆ ಮಾಡಿ ನಾವು ಎಲ್ಲ ಲೈವಲ್ಲಿ ಏನು ನಿಮ್ಮ ಪ್ರೆಸ್ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ನಾವು ಹೇಳಿದ್ದಕ್ಕೆ ಇವತ್ತು 12:30 1 ಗಂಟೆಗೆ ನಾವು ಮೀಟಿಂಗ್ ಮಾಡ್ತೀವಿ ಅಂದಿದ್ದಾರೆ. ನಾವು ಒತ್ತಾಯ ಮಾಡ್ತೀವಿ ರಾಜ್ಯ ಸರ್ಕಾರದ ಮೇಲೆ. ಏನು ಪ್ರಪೋಸಲ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೋ ಅದನ್ನು ಅನ್ವಯಿಸಿ ಅವರು 28 ಕೋಟಿ ಅವರು ರಿಲೀಸ್ ಮಾಡಬೇಕಂತ. ಅದ್ರ ಜೊತೆ ಏನು ರೈತರ ಮನವಿ ಇದೆಯೋ 28 ಕೋಟಿ ಏನು ಮಾಡಿದಾರೋ ಅಷ್ಟು ಸಾಕಾಗಲ್ಲ ನಮ್ಮ ರಾಜ್ಯ ಸರ್ಕಾರ. ಆಂಧ್ರ ಗೌರ್ಮೆಂಟ್ ಅವರು 8 ರೂಪಾಯಿ 1 kg ಅಂತ ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ಕೊಡಬೇಕು ಅಂತಿದ್ರೆ ADC ಮೇಡಮ್ ಅವ್ರಿಗೆ ಹೇಳಿದ್ದೀವಿ, ದಯವಿಟ್ಟು DC ಮುಖಾಂತರ CM ಆಫೀಸ್ಗೆ CM ಅವ್ರಿಗೆ ಒಂದು ಪತ್ರ ಬರೀರಿ, ಹಿಂಗೆ ರೈತರು ಮನವಿ ಮಾಡ್ತಾರೆ 8 ರೂಪಾಯಿ ಕೊಡಬೇಕಂತ ರಾಜ್ಯ ಸರ್ಕಾರದಿಂದ. ದಯವಿಟ್ಟು ಅದನ್ನು ನೋಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ರಾತ್ರಿ ಬೆಳಿಗ್ಗೆ ಆಗಲಿಲ್ಲ ಅಂದರೆ ಇದೆಲ್ಲ MLA ಸಾಹೇಬರು ಹೇಳ್ದಂಗೆ ವಿಧಾನಸೌಧ ಹತ್ರ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಜಾಸ್ತಿ ಮಾಡಿ ಮನವಿ ನಾಳೆ ಮಧ್ಯಾಹ್ನ ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯ ವಾಪಸ್ ಈ ದಿನ ಕೋಲಾರ ಜಿಲ್ಲೆಯಾದ್ಯಂತ ಏನು ಬಂದ್ಗೆ ಕರೆಯನ್ನು ಕೊಟ್ಟಿದ್ವಿ. ಮಾವಿನಕಾಯಿಗೆ ಬೆಲೆ ಕುಸಿತ ಆಗಿರೋದ್ರಿಂದ ಮಾವಿನಕಾಯಿಗೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಬಂದ್ಗೆ ಕರೆಯನ್ನು ಕೊಟ್ಟು ಬಂದನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗಿದೆ. ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹ ಮುಖ್ಯಮಂತ್ರಿಗಳು ಇವಾಗ ಸಭೆಯನ್ನು ಮಾಡಿ ಈಗ ಅದರಿಂದ ಒಂದು ಈ ಜಿಲ್ಲಾ ಮಟ್ಟದ ಆಡಳಿತಾಧಿಕಾರಿಗಳನ್ನು ನಮ್ಮ ಬಳಿಗೆ ಕಳುಹಿಸಿಕೊಟ್ಟು ಅಧಿಕೃತ ಆದೇಶ ಒಂದೇ ಬಾಕಿ ಇದೆ. ಮತ್ತು ಎಲ್ಲ ಡಾಕ್ಯುಮೆಂಟೇಷನ್ಸ್ ರೆಡಿಯಾಗಿ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲು ಸರ್ಕಾರ ಎಲ್ಲ ವಿಷಯಗಳನ್ನು ಕೈಗೆತ್ತಿಕೊಂಡಿದೆ. ನಾಳೆ ಅಧಿಕೃತ ಘೋಷಣೆ ಆಗುತ್ತೆ. ಮಾವಿಗೆ 59 ಕೋಟಿ ರೂಪಾಯಿ ಹಣ ಬೆಂಬಲ ಬೆಲೆಗಾಗಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ 1 ಟನ್ನಿಗೆ 4,300 ರೂಪಾಯಿಗಳು 4,370 ರೂಪಾಯಿ 1 ಟನ್ನಿಗೆ ಮಾವಿನಕಾಯಿ ಬೆಂಬಲ ಬೆಲೆ ನಿಗದಿಗೊಳಿಸಿದ್ದಾರೆ ಸರ್ಕಾರ. ಆದರೆ ಇದು ನಮಗೆ ತೃಪ್ತಿದಾಯಕವಿಲ್ಲ. ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸಾಲದು. ಹಿಂದಿನ ವರ್ಷ 4 ರೂಪಾಯಿ ಕೊಟ್ಟರು, ಪಕ್ಕದ ರಾಜ್ಯದಲ್ಲಿ ಈ ವರ್ಷ ಕೂಡ 4 ರೂಪಾಯಿ ಕೊಟ್ಟು ಕಂಪನಿಗಳಲ್ಲಿ 8 ರೂಪಾಯಿ 1 ಟನ್ನಿಗೆ ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕಾರ್ಖಾನೆಗಳಿಲ್ಲದೆ ಇರೋದರಿಂದ ನಾವು ಸಹ ಬೇರೆ ಆಂಧ್ರ ಮತ್ತು ತಮಿಳುನಾಡು ಕಂಪ್ನಿಗಳ ಮೇಲೆ ಅವಲಂಬಿತರಾಗಿದ್ದೀವಿ. ಆದ್ದರಿಂದ ನಮ್ಗೆ ಯಾವುದೇ ಇಲ್ಲಿ ಕಂಪ್ನಿಗಳಿಲ್ಲದೆ ನಮಗೆ 4 ರೂಪಾಯಿಗೆ ಬಿಕ್ರಿ ಆಗ್ತಾ ಇದೆ ನಮ್ಮ ಮಾವಿನಕಾಯಿ. ಅದರಿಂದ ಕೂಡಲೇ ಸರ್ಕಾರ ಅದನ್ನು ಮರುಪರಿಶೀಲನೆ ಮಾಡಬೇಕು. ಮರುಪರಿಶೀಲನೆ ಮಾಡಿ ಕನಿಷ್ಠ 10,000 ರೂಪಾಯಿಗಳ ಒಂದು ಟನ್ನಿಗೆ 10,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಈಗ ಏನು ತಾವು ಘೋಷಣೆ ಮಾಡಿದ್ದೀರಾ ಅದು ನಾಳೆ ಅಧಿಕೃತವಾಗಿ ಘೋಷಣೆ ಮಾಡಿ ಅದ್ರ ಜೊತೆಗೆ ಮರುಪರಿಶೀಲನೆ ಮಾಡಿ ಅದನ್ನು ಹೆಚ್ಚಿಸಿಕೊಟ್ಟು ಒಂದು ಎಕರೆಗೆ ಕನಿಷ್ಠ ಪಕ್ಷ ಒಬ್ಬ ರೈತರಿಗೆ 30ರಿಂದ 40 ಟನ್ನು ಮಾವಿನಕಾಯಿನ ಖರೀದಿ ಮಾಡುವಂತೆ ಕೂಡ ಬರ್ತಕ್ಕಂಥ ಆದೇಶದಲ್ಲಿ ತಾವು ಮಾಡಿ ಕಳಿಸ್ಬೇಕು ಅಂತೇಳಿ ಸರ್ಕಾರದಲ್ಲಿ ಮನವಿಯನ್ನು ಸಹ ಮಾಡಿಕೊಳ್ತಾ ಇವೆಲ್ಲದನ್ನು
ಈ ಕೂಡಲೇ ಪರಿಶೀಲನೆ ಮಾಡಿ ಕೈಗೆತ್ಕೊಂಡು ನಮ್ಮ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ನಾಳೆ ಮಧ್ಯಾಹ್ನದ ಒಳಗಡೆ ನಿಮ್ಮ ಅಧಿಕೃತ ಆದೇಶ ಬರದೇ ಇದ್ದಲ್ಲಿ ನಾವು ಮತ್ತೆ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀವಿ ಅಂತೇಳಿ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಈ ಭಾಗದ ಶಾಸಕರು ಕೂಡ ನಾಳೆ ವಿಧಾನಸೌಧದ ಮುಂದೆ ನೀವು ಅಧಿಕೃತ ಆದೇಶ ನಾಳೆ ಮಧ್ಯಾಹ್ನದೊಳಗಡೆ ಕಳಿಸ್ತಾ ಇದ್ರೆ ನಾವು ಗಾಂಧಿ ಭವನ ಹತ್ರ ಧರಣಿ ಕೂತ್ಕೊಂಡು ಧರಣಿ ಮಾಡ್ತೀನಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ನಮಗೆ ಸಮಾಧಾನಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ತುಂಬ ಮುಖ್ಯವಾಗಿ ನಮ್ಮ ಮಾವು ಬೆಳೆಗಾರರ ಪರವಾಗಿ ಕಾಳಜಿಯನ್ನು ವಹಿಸಿ ಸರ್ಕಾರ ಮಟ್ಟದಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಆಗಲಿಕ್ಕೆ ತುಂಬ ಆತುರದ್ದು ಮಾಡಿಕೊಟ್ಟಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ ನಾಳೆ ಬೇಗ ಅಧಿಕೃತ ಆದೇಶ ಆಗಲಿ ಮತ್ತು ದಯವಿಟ್ಟು 1 ಟನ್ನಿಗೆ 10,000 ರೂಪಾಯಿಗಳಂತೆ ಬೆಂಬಲ ಬೆಲೆ ಘೋಷಣೆ ಆಗಲಿ. ಅದರ ಜೊತೆಗೆ ಒಬ್ಬ ರೈತರಿಂದ 30ರಿಂದ 40 ಟನ್ ಕಾಯನ್ನು ಖರೀದಿ ಮಾಡುವಂತಾಗಲಿ ಎಂದು ನಾನು ಜಿಲ್ಲಾಧಿಕಾರಿಗಳಲ್ಲೂ ಮನವಿ ಮಾಡ್ತಾ ಸರ್ಕಾರದಲ್ಲೂ ಮನವಿ ಮಾಡ್ತಾ ಇವತ್ತಿನ ಬಂದನ್ನು ಹಿಂಪಡಿತಾ ಇದ್ದೇವೆ. ನಾಳೆ ಅಧಿಕೃತ ಆದೇಶದವರೆಗೂ ಕಾಯ್ತೇವೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದಕ್ಕೆ ಪ್ರತಿಯಾಗಿ ಸ್ಪಂದಿಸಿದ ಎಲ್ಲ ನಮ್ಮ ರೈತ ಪರ ಸಂಘಟನೆಗಳು, ಎಲ್ಲ ದಲಿತ ಪರ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಇವತ್ತು ನಾಗರಿಕರು ವಿಶೇಷವಾಗಿ ಇವತ್ತು ಎಲ್ಲ ಶಾಲಾ ವಿದ್ಯಾಸಂಸ್ಥೆಗಳನ್ನು ಬಂದ್ ಮಾಡಿದ್ದಾರೆ, ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಮ್ಮ ರೈತರಿಗೆ ಬೆಂಬಲವಾಗಿ ಸೂಚಿಸಿದ್ದಾರೆ. ಅವರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಇಷ್ಟೆಲ್ಲ ಬಂಧನ ಸಹಕಾರಿ ಯಶಸ್ವಿಯಾಗಿ ಮಾಡಲು ಪೊಲೀಸ್ ಇಲಾಖೆ ನಮಗೆ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟು ನಮಗೆ ಸಹಕಾರಿಯಾಗಿ ನಿಂತಿದೆ. ಅವ್ರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಮ್ಮ ಮಾವು ಬೆಳೆಗಾರರ ಹಿತಾಸಕ್ತಿಗೋಸ್ಕರ ಮಾವು ಬೆಳೆಗಾರರ ಪ್ರತಿನಿತ್ಯದ ವರದಿಗಳನ್ನು ಎಲ್ಲ ನಮ್ಮ ವರದಿಗಾರರು ಇವತ್ತು ಇಡೀ ರಾಜ್ಯಾದ್ಯಂತ ಪರಿಚಯಿಸ್ತಾ ಇರೋದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೂ ವರದಿಗಾರರಿಗೂ ನಮ್ಮ ಮಾವು ಬೆಳೆಗಾರರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಅಭಿನಂದನೆಗಳು.